ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನೇನು ಹೊಸ ವರ್ಷ ಯುಗಾದಿ ಹಬ್ಬ ಬಂತು. ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ರೆಸಿಪಿ ಇದು. ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಅಳತೆ ಅಂದರೆ ಕಡಲೆಬೇಳೆ, ಬೆಲ್ಲ, ಚಿರೋಟಿ ರವೆ, ಮೈದಾ, ತೆಂಗಿನಕಾಯಿ ತುರಿ ಇದೆಲ್ಲದನ್ನು 1 ಕಪ್ ಅಳತೆನಲ್ಲಿ ಉಪಯೋಗಿಸಿ ಒಬ್ಬಟ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, 1 ಕಪ್ ಅಳತೆನಲ್ಲಿ ಪದಾರ್ಥಗಳನ್ನೆಲ್ಲ ತಗೊಂಡು ಒಬ್ಬಟ್ಟು ತಯಾರು ಮಾಡಿದಾಗ ಎಷ್ಟು ಒಬ್ಬಟ್ಟು ಬರುತ್ತೆ ಅಂತ ನೋಡ್ಕೊಳ್ಳೋರಂತೆ. ಮೊದಲಿಗೆ ನಾವಿಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಬಟ್ಲಿಗೆ 1 ಕಪ್ ಅಳತೆಯ ಕಡಲೆಬೇಳೆನ ಹಾಕಿ, ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 10 ನಿಮಿಷಗಳ ಕಾಲ ಕಡಲೆಬೇಳೆನ ನೆನೆಸ್ಕೋಬೇಕು. ಈ ರೀತಿ ನೆನೆಸೋದಕ್ಕೂ ಮೊದಲೇ ಒಮ್ಮೆ ನೀಟಾಗಿ ಕಡಲೆಬೇಳೆನ ತೊಳಿಬೇಕು. ತೊಗರಿಬೇಳೆಯಿಂದನೂ ಒಬ್ಬಟ್ಟು ಮಾಡ್ಬೋದು, ಕಡಲೆಬೇಳೆಯಿಂದನೂ ಒಬ್ಬಟ್ಟು ಮಾಡ್ಬೋದು. ಈ ಎರಡರ ಮಿಶ್ರಣದಲ್ಲೂ ಒಬ್ಬಟ್ಟು ಮಾಡ್ಬೋದು. ನಾವಿಲ್ಲಿ ಕಂಪ್ಲೀಟಾಗಿ ಕಡಲೆಬೇಳೆಯಿಂದ ಒಬ್ಬಟ್ಟು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಕಡಲೆಬೇಳೆನ ತೊಳೆದಾದ ನಂತರ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 10 ನಿಮಿಷಗಳ ಕಾಲ ನೆನೆಸಿಡಬೇಕಾಗತ್ತೆ. ಈಗ ಮತ್ತೊಂದು ಬಟ್ಲನ್ನು ತೊಗೊಂಡು ಬಟ್ಲಿಗೆ 1 ಕಪ್ ಅಳತೆಯ ಚಿರೋಟಿ ರವೆನ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಕಣಕನ ತಯಾರು ಮಾಡ್ಕೋಬೇಕು. ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಮೊದಲಿಗೆ ಡ್ರೈ ಆಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು. ಆದರೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ 5 ನಿಮಿಷಗಳ ಕಾಲ ರವೆನ ನೆನೆಸ್ಬೇಕಾಗತ್ತೆ. ಒಮ್ಮೆ ಮಿಕ್ಸ್ ಮಾಡಿ ರವೆನ ನೆನೆಸ್ಬೇಕು. ಈ ಒಂದು ಅದಕ್ಕೆ ನೀರನ್ನು ಹಾಕಿ ರವೆನ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ. 5 ನಿಮಿಷ ಹಾಗೆ ಹೊಂದ್ಕೊಳ್ಳೋಕೆ ಬಿಟ್ಟಿದ್ವಲ್ಲ, ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಈ ಸಮಯದಲ್ಲಿ ಇನ್ನೂ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ಮತ್ತೊಮ್ಮೆ ಕಲಿಸ್ಕೋಬೇಕು. ಬೇಕಿದ್ರೆ ನೀವು ಮೊದಲನೇ ಬಾರಿಗೇ ಅರ್ಧ ಕಪ್ ಹಾಕಿ ರವೆನ ನೆನೆಸಿದ್ವಲ್ಲ, ಆ ಟೈಮಲ್ಲೇ ಬೇಕಿದ್ರು 1 ಕಪ್ ಅಳತೆಯ ಅಂದರೆ 250 ml ನೀರನ್ನು ಹಾಕಿ ರವೆನ ಈ ಒಂದು ಅದಕ್ಕೆ ಕಲಸಿ ಸಹ ಇಡ್ಬೋದು. ಈ ರೀತಿ ರವೆನ ಕಲಸಾದ ನಂತರ 1 ಕಪ್ ಅಳತೆಯ ಮೈದಾ ಹಿಟ್ಟನ್ನು ಬಟ್ಲಿಗೆ ಹಾಕಿ ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕು. ಏಕೆಂದರೆ ಈ ಒಬ್ಬಟ್ಟಿನ ರೆಸಿಪಿ ಅಂದರೆ ಒಬ್ಬಟ್ಟಿನ ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟು ಬಹಳ ಮುಖ್ಯ. ಆದ ಕಾರಣ ಮೈದಾ ಹಿಟ್ಟನ್ನು ಉಪಯೋಗಿಸಲೇಬೇಕು. ಈಗ ರವೆ ಮತ್ತು ಮೈದಾ ಚೆನ್ನಾಗಿ ಬೆರೆಯೋ ಹಾಗೆ ಕಲಿಸ್ತಾ ಇರ್ತಕ್ಕಂಥದ್ದು. ನೋಡಿ, ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಬೆರೆತಾಯಿತು. ನಾವು 1 ಕಪ್ ಅಳತೆ ನೀರು ತೊಗೊಂಡಿದ್ವಲ್ಲ, ಅದರಲ್ಲಿ ಒಂದು 50 ml ನೀರನ್ನು ಉಳಿಸಿದ್ದೀವಿ. 50 ml ನೀರು ಉಳಿದಿರೋದು ನೋಡ್ತಾ ಇರ್ಬೋದು ನೀವು ಜಗ್ಗಲ್ಲಿ. ಏನಕ್ಕೆ ಈ ಒಂದು ಮೆಜರ್ಮೆಂಟ್ ತಿಳಿಸ್ತಾ ಇದ್ದೀವಿ ಅಂದರೆ, ಹೆಚ್ಚು ನೀರು ಹಾಕೊಂಡ್ಬಿಟ್ರೆ ತೆಳು ಆಗುತ್ತೆ. ಆ ರೀತಿ ಏನಾದರೂ ತೆಳು ಆದರೆ ಮತ್ತಷ್ಟು ರವೆನ ಹಾಕಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತರಬೇಕಾಗುತ್ತೆ. ಏಕೆಂದರೆ ಒಬ್ಬಟ್ಟು ಮಾಡೋದಕ್ಕೆ ಈ ಟಿಪ್ಸ್ ಎಲ್ಲ ಬಹಳ ಮುಖ್ಯ ವೀಕ್ಷಕರೇ. ಅದಕ್ಕೋಸ್ಕರ ನೀಟಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಕಲಿಸ್ಬೇಕು. ಈ ರೀತಿ 2ರಿಂದ 3 ಬಾರಿ ಎಣ್ಣೆನ ಹಾಕಿ ಕಲಿಸ್ಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆ ಕುಡಿಸ್ಬೇಕು. ಆಗಲೇ ತುಂಬ ಸಾಫ್ಟಾಗಿ ಬರ್ತಕ್ಕಂಥದ್ದು. ಆಲ್ರೆಡಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಲಸಾಯಿತು. ಈಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಟ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಳಿಸ್ತಾ ಇರ್ತಕ್ಕಂಥದ್ದು. ನೋಡ್ಕೊಳ್ಳಿ ವೀಕ್ಷಕರೇ, ಏಕೆಂದರೆ ಈ ಒಂದು ಒಬ್ಬಟ್ಟು ಕ್ವಾಂಟಿಟಿ ಇದೆಯಲ್ಲ, ಎಷ್ಟು ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಯಾಕೆ ನೀವು ಎಲ್ಲನೂ ಸಹ 1 ಕಪ್ ಅಳತೆನಲ್ಲಿ ತೊಗೊಂಡು ನಿಮಗೆ ತಿಳಿಸ್ತಾ ಇರೋದು. ನಿಮಗೆ ಡಬಲ್ ಕ್ವಾಂಟಿಟಿ ಬೇಕಂದರೆ ಎಲ್ಲನೂ 2 ಕಪ್ ಅಳತೆನಲ್ಲಿ ಪದಾರ್ಥನ ತೊಗೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಹಳ ಚೆನ್ನಾಗಿ ಒಳ್ಳೆ ಸ್ಪಾಂಜ್ ರೀತಿಯಲ್ಲಿದೆ, ಆ ರೀತಿಯಾಗಿ ಕಲಸಾಯಿತು. ಈಗ ಇದನ್ನು ಸ್ವಲ್ಪ ಹೊತ್ತು ಹೊಂದ್ಕೊಳಕ್ಕೆ ಇಡಬೇಕು. ಮತ್ತಷ್ಟು ಮೃದು ಆಗುತ್ತೆ. ಮಿನಿಮಮ್ ಅಂದರೂ ಇದನ್ನು ಹಾಗೆ 1 ಅವರ್ ಇಡಬೇಕು ಅಥವಾ 2 ಗಂಟೆಗಳ ಕಾಲ ಇಡಬೇಕು. ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಇನ್ನೂ ಮೃದು ಆಗುತ್ತೆ. ಈ ಕಣಕದ ಮೇಲೆ ಅಂದರೆ ಹಿಟ್ಟಿನ ಮೇಲೆ ಕಂಪ್ಲೀಟಾಗಿ ಮುಳುಗುವಷ್ಟು ಎಣ್ಣೆನ ಹಾಕಿದ್ರೆ ಮತ್ತಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಉಳಿದಂಥ ಎಣ್ಣೆನ ಒಬ್ಬಟ್ಟು ಮಾಡೋದಕ್ಕೇ ಬಳಸ್ಕೊಳ್ತೀವಿ. ಈಗ ಒಂದು ತಟ್ಟೆನ ಮುಚ್ಚಿ
ಸರಿಸುಮಾರು 1-2 ಗಂಟೆಗಳ ಕಾಲ, ಮಿನಿಮಮ್ 1 ಗಂಟೆ, ಮ್ಯಾಕ್ಸಿಮಮ್ 2 ಗಂಟೆಗಳ ಕಾಲ ಇದನ್ನು ಇದೇ ರೀತಿಯಾಗಿ ಹೊಂದ್ಕೊಳ್ಳೋದಕ್ಕೆ ಇಡಬೇಕಾಗುತ್ತೆ. ಕಣಕನ ಕಲಿಸಿದಂಥ ಹೊತ್ತಲ್ಲಿ ಕಡಲೆಬೇಳೆ ಸಹ ಚೆನ್ನಾಗಿ ನೆಂದಿದೆ. ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಕಡಲೆಬೇಳೆನ ಕುಕ್ಕರ್ಗೆ ನೀರಿನ ಸಮೇತ ಹಾಕಬೇಕಾಗತ್ತೆ. ಮೊದಲೇ ನಾವು ಬೇಳೆ ನೆನೆಸೋದಕ್ಕೆ 1 ಕಪ್ ಅಳತೆ ಅಂದರೆ ಸರಿಸುಮಾರು 250 ml ಅಷ್ಟು ನೀರನ್ನು ಹಾಕಿದ್ವಿ. ಈಗ ಮತ್ತೆ 1 ಲೀಟ್ರಷ್ಟು ನೀರನ್ನು ಕುಕ್ಕರ್ಗೆ ಹಾಕ್ಕೊಂಡು ಸರಿಸುಮಾರು 4-5 ವಿಸಲ್ ಕೂಗಿಸಿ ಬೇಳೆನ ಬೇಯಿಸ್ಕೋಬೇಕು. ಈ ಹೆಚ್ಚುವರಿ ಇರ್ತಕ್ಕಂಥ ನೀರಿಂದ ಒಬ್ಬಟ್ಟಿಗೆ ಬೇಕಾದಂಥ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೊದಲೇ ಹೇಳಿದಾಗೆ 4-5 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೇಳೆನ ಬೇಯಿಸ್ಕೋಬೇಕಾದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ಬೇಳೆನ ಬೇಯಿಸಿ ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ಕಡಲೆಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ ಅಂತ. ಈ ರೀತಿ ಕಡಲೆಬೇಳೆನ ಬೇಯಿಸಾದ ನಂತರ ನೀರು ಮತ್ತು ಕಡಲೆಬೇಳೆನ ಬೇರೆ ಬೇರೆ ಮಾಡ್ಕೋಬೇಕು. ಕಡಲೆಬೇಳೆಯಿಂದ ಬೇರ್ಪಡಿಸಿದಂಥ ನೀರಿದೆಯಲ್ಲ, ಈ ನೀರನ್ನು ಉಪಯೋಗಿಸಿ ಒಬ್ಬಟ್ಟಿನ ಸಾರನ್ನು ಮಾಡ್ಬೋದು. ಬಹಳ ಅಂದರೆ ಬಹಳ ರುಚಿ ಇರುತ್ತೆ. ಈಗ ಒಬ್ಬಟ್ಟಿಗೆ ಬೇಕಾದಂಥ ಪಾಕನ ಸಿದ್ಧ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೊಂದು ಬಾಣಲಿನ ಇಟ್ಟು ಬಾಣಲಿಗೆ 1 ಕಪ್ ಅಳತೆಯ ಬೆಲ್ಲನ ಹಾಕಿ ಸ್ವಲ್ಪ ಪುಡಿ ಮಾಡಿ ಬೆಲ್ಲನ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಒಂದು 50 ml ಅಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು, ಪಾಕ ಬರಬೇಕಂತೇನಿಲ್ಲ. ಬೆಲ್ಲನ ಕರಗಿಸ್ಬೇಕಾದ್ರೆ ಹೈ ಫ್ಲೇಮ್ನಲ್ಲೇ ಕರಗಿಸ್ಕೋಬೋದು. ಹಾಗೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ. ಈಗಿಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ, ಒಳ್ಳೆ ಘಮ ಅಂತ ಆರಾಮ ಬರ್ತಾ ಇದೆ. ಈ ರೀತಿ ಬೆಲ್ಲ ಕರಗಿಸಾದ ನಂತರ 2 ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 1 ಕಪ್ ಅಳತೆಯ ಹಸಿ ತೆಂಗಿನಕಾಯಿ ತುರಿ. ಈ ರೀತಿ ತೆಂಗಿನಕಾಯಿ ತುರಿನೂ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ಕುಕ್ಕರಲ್ಲೇನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಆ ಕಡಲೆಬೇಳೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಬೆಂದಂಥ ಕಡಲೆಬೇಳೆ ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಬೆರಿಬೇಕು ಪಾಕದ ಜೊತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕಡಲೆಬೇಳೆ ಹಾಗೆ ಬೆಲ್ಲದ ಪಾಕನ ಬಹಳ ಚೆನ್ನಾಗಿ ಬೆರೆಸಾಯಿತು. ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ಲೋ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ. ನೀರಿನ ಅಂಶ ಕಡಿಮೆ ಆಗಬೇಕು, ಅಂದರೆ ಪಾಕ ಎಲ್ಲ ಬೇಳೆ ಹೀರ್ಕೊಳ್ಳುತ್ತೆ, ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು, ಬೇಳೆನೂ ಸಹ ಮತ್ತಷ್ಟು ಬೆಂದು ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿಯಾಗಿರ್ತಕ್ಕಂಥ ಈ ಪಾಕ ಮಿಶ್ರಿತ ಬೇಳೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಬೇಕಾಗತ್ತೆ. ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗತ್ತೆ. ತಣ್ಣಗಾದ ನಂತರ ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಗಟ್ಟಿನೂ ಸಹ ಆಗಿದೆ. ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪನೇ ರುಬ್ಕೊಬೇಕಾಗತ್ತೆ. ದೊಡ್ಡದಾದಂಥ ಮಿಕ್ಸಿ ಜಾರಲ್ಲಿ ಅಷ್ಟು ಬೇಗ ನುಣ್ಣಗಾಗಲ್ಲ, ಆದ ಕಾರಣ ಚಿಕ್ಕ ಮಿಕ್ಸಿ ಜಾರಲ್ಲೇ ಇದನ್ನು ರುಬ್ಕೊಬೇಕಾಗತ್ತೆ. ಬಹಳ ಬೇಗ ಅಂದರೆ 1 ನಿಮಿಷದಲ್ಲೇ ಈ ರೀತಿಯಾಗಿ ನುಣ್ಣಿಗೆ ರುಬ್ಕೊಬೋದು. ಈ ರೀತಿಯಾಗಿ ನುಣ್ಣಿಗೆ ರುಬ್ಬಿದಂಥ ಒಬ್ಬಟ್ಟಿಗೆ ಬೇಕಾದಂಥ ಹೂರಣನ ಮತ್ತೊಂದು ಬಟ್ಲಿಗೆ ಹಾಕೋಣ. ಈಗ ಇದೇ ರೀತಿಯಾಗಿ ಉಳಿದಂಥ ಈ ಪದಾರ್ಥನೂ ಸಹ ನುಣ್ಣಿಗೆ ರುಬ್ಕೊಳ್ತೀವಿ. ನೋಡ್ಕೊಳ್ಳಿ, ನೀವು ರುಬ್ಬಬೇಕಾದ್ರೆ ಏನಾದ್ರು ತೆಳು ಆಯಿತು ಅಂದರೆ ಸ್ವಲ್ಪ ನೀರನ್ನು ಇಂಗಿಸ್ಕೊಂಡು ಗಟ್ಟಿ ಮಾಡಿಕೊಂಡು ಮತ್ತೆ ರುಬ್ಕೊಬೇಕಾಗತ್ತೆ, ಮರಿಬೇಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಬಾಣಲಿಯಲ್ಲಿದ್ದಂಥ ಎಲ್ಲ ಪದಾರ್ಥನೂ ಈ ರೀತಿಯಾಗಿ ನುಣ್ಣಿಗೆ ರುಬ್ಬಿ ಒಬ್ಬಟ್ಟಿಗೆ ಬೇಕಾದಂಥ ಸಿಹಿ ಹೂರಣನ ಸಿದ್ಧ ಮಾಡಾಯಿತು. ಈ ಸಮಯದಲ್ಲಿ ಒಬ್ಬಟ್ಟಿಗೆ ಬೇಕಾದಂಥ ಕಣಕನೂ ಸಹ ನೀಟಾಗಿ ನೆಂದು ಹೊಂದ್ಕೊಂಡಿರುತ್ತೆ. ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆನ ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗತ್ತೆ. ಈಗ ಈ ರೀತಿಯಾಗಿ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆನೂ ಬೇರ್ಪಡಿಸಿದ ನಂತರ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಚೆನ್ನಾಗಿ ಇನ್ನೊಮ್ಮೆ ಕಲಿಸ್ಬೇಕು.
ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ಕಲಿಸಿರೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಅಷ್ಟೇ ಲೇಯರ್ ಥರ ಬರುತ್ತೆ. ಜೊತೆಗೆ ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡಿದ ನಂತರ. ಈಗ ಒಬ್ಬಟ್ಟಿಗೆ ಬೇಕಾದಂಥ ಸಿಹಿ ಹೂರಣ, ಕಣಕ ಎಲ್ಲ ಸಿದ್ಧವಾಯಿತು. ಉಂಡೆ ಮಾಡೋದೆ, ಒಬ್ಬಟ್ಟು ತಟ್ಟೋದೆ, ಒಬ್ಬಟ್ಟು ಸುಡೋದೆ. ಬನ್ನಿ ಆಗಿದ್ರೆ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಂಡೆನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಎಲ್ಲ ಉಂಡೆಗಳು ಒಂದೇ ಸೈಜಲ್ಲಿ ನೀವು ಮಾಡಿಕೊಂಡ್ರೆ ಬಹಳ ಉತ್ತಮ. ಹೇಳಬೇಕು ಅಂದರೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆನ ಸಿದ್ಧ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ಸಿದ್ಧ ಮಾಡಿದಂಥ ಉಂಡೆಗಳನ್ನ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ಳೋಣ. ನಾವು ಕಲಸಿ ಸಿದ್ಧ ಮಾಡಿದಂಥ 1 ಕಪ್ ಅಳತೆಯ ಚಿರೋಟಿ ರವೆ, 1 ಕಪ್ ಅಳತೆಯ ಮೈದಾದಿಂದ ಸರಿಸುಮಾರು 11ರಿಂದ 12 ಉಂಡೆಗಳು ಸಿದ್ಧವಾಗಿರ್ತಕ್ಕಂಥದ್ದು. ಈಗ ಬನ್ನಿ ಸಿಹಿ ಹೂರಣ ಎಷ್ಟು ಉಂಡೆಗಳಾಗತ್ತೆ ಅಂತ ನೋಡೋಣ. ಒಬ್ಬಟ್ಟು ತಟ್ಟೋದಕ್ಕೆ ಬೇಕಾದಂಥ ಕಣಕನ ಯಾವ ರೀತಿ ಉಂಡೆ ಮಾಡಿಕೊಂಡು ಅದೇ ರೀತಿ ಸಿಹಿ ಹೂರಣನೂ ಸಹ ಉಂಡೆ ಮಾಡ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಮೊದಲೇ ಉಂಡೆ ಮಾಡಿ ಇಟ್ಕೊಂಡ್ರೆ ಎಲ್ಲ ಒಬ್ಬಟ್ಟು ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಈ ಒಂದು ಗಾತ್ರದಲ್ಲಿ ಉಂಡೆನ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹೂರಣನೂ ಸಹ ಎಲ್ಲನೂ ಒಂದೇ ಹದದಲ್ಲಿ ಉಂಡೆ ಕಟ್ಟಾಯಿತು. ಅಂದರೆ ನಾವು ಬಳಸಿದಂಥ 1 ಕಪ್ ಅಳತೆಯ ಬೆಲ್ಲ ಹಾಗೆ 1 ಕಪ್ ಅಳತೆಯ ಕಡಲೆಬೇಳೆಯಿಂದ ಸರಿಸುಮಾರು 15 ಉಂಡೆಗಳು ಸಿದ್ಧವಾಗಿರ್ತಕ್ಕಂಥದ್ದು. ಬನ್ನಿ ಆಗಿದ್ರೆ ಈಗ ಒಬ್ಬಟ್ಟನ್ನು ತಟ್ಟಿ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನು ತಟ್ಟೋದಕ್ಕೋಸ್ಕರ ಒಂದು ಮಣೆನ ತಗೊಂಡು ಮಣೆ ಮೇಲೆ ಒಂದು ಬಟರ್ ಪೇಪರ್ನ ಹಾಕಿರ್ತಕ್ಕಂಥದ್ದು. ಮೊದಲಿಗೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ. ನಂತರ ಒಂದು ಉಂಡೆ ಕಣಕನ ಬಟರ್ ಪೇಪರ್ ಮೇಲಿಟ್ಟು ಸ್ವಲ್ಪ ತಟ್ಟಬೇಕಾಗತ್ತೆ. ಈ ರೀತಿ ತಟ್ಟಾದ ನಂತರ ಮತ್ತೆ ಒಂದು ಸಿಹಿ ಹೂರಣದ ಉಂಡೆನ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಂತರ ಒಂದು ಕಣಕದಿಂದ ಕವರ್ ಮಾಡಬೇಕು. ಕವರ್ ಮಾಡಿ ಮತ್ತೆ ಎಣ್ಣೆ ಹಾಕಿ ಸ್ವಲ್ಪ ಸಮತಟ್ಟಾಗಿ ತಟ್ಕೋಬೇಕಾಗತ್ತೆ. ಈ ರೀತಿ ಒಂದು ಹಂತಕ್ಕೆ ತಟ್ಟಾದ ನಂತರ ಒಂದು ಪ್ಲಾಸ್ಟಿಕ್ ಕವರ್ನ ಸಹಾಯದಿಂದ ಮೇಲೆ ಇಟ್ಟು ಈ ರೀತಿಯಾಗಿ ನೀಟಾಗಿ ಕೈಯಲ್ಲೇ ಸವರ್ತಾ ಬರಬೇಕು. ಆಗ ತುಂಬ ತೆಳ್ಳಿಗೆ ಒಬ್ಬಟ್ಟು ಸಿದ್ಧವಾಗುತ್ತೆ. ನೀವು ಹಲವಾರು ಬಾರಿ ಒಬ್ಬಟ್ಟನ್ನು ತಟ್ಟಿ ಮಾಡಿರ್ತೀರ. ಈ ರೀತಿಯಾಗಿ ಸ್ವಲ್ಪ ತೆಳ್ಳಿಗೆ ಎಳೆದು ಒಬ್ಬಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ತುಂಬ ದೊಡ್ಡದಾಗಿರುತ್ತೆ, ಹಾಗೆ ಹೆಚ್ಚು ಮೈದಾ ಎಲ್ಲ ಇರೋದಿಲ್ಲ. ಹೂರಣ ತುಂಬ ಚೆನ್ನಾಗಿ ಹೊಂದ್ಕೊಂಡು ತುಂಬ ಸೂಪರಾಗಿ ಬರುತ್ತೆ ಒಬ್ಬಟ್ಟು. ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಸೊಗಸಾಗಿ ಒಬ್ಬಟ್ಟನ್ನು ತಟ್ಟಿ ಸಿದ್ಧ ಮಾಡಿರೋದು ಅಂತ. ಬನ್ನಿ ಈಗ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ. ಹೀಗಿಲ್ಲಿ ಹೈ ಫ್ಲೇಮ್ನಲ್ಲೇ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಕಾವಲಿ ಮೇಲೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕೋಣ. ಈ ರೀತಿ ಎಣ್ಣೆನ ಹಾಕಿ ನೀಟಾಗಿ ತೆಳುವಾಗಿ ತಟ್ಟಿದಂಥ ಒಬ್ಬಟ್ಟನ್ನು ಹಾಕಬೇಕಾಗತ್ತೆ. ಒಂದು 30 ಸೆಕೆಂಡ್ಸು ಬೇಯಲಿ, ಅಥವಾ ಮಿನಿಮಮ್ ಒಂದು 10 ಸೆಕೆಂಡು ಬೆಂದಾದ ನಂತರ ಈ ರೀತಿಯಾಗಿ ಹೊರ ತೆಗಿಬೇಕಾಗತ್ತೆ ಪೇಪರ್ನ. ಒಟ್ಟಿನಲ್ಲಿ 1 ನಿಮಿಷದಲ್ಲೇ ಒಂದು ಒಬ್ಬಟ್ಟನ್ನು ಬೇಯಿಸ್ಬೋದು. ಮೇಲೆ ನೋಡಿ ಸ್ವಲ್ಪ ಹಸಿ ಕಮ್ಮಿ ಆಯಿತು. ಈಗ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ತುಂಬ ಸಾಫ್ಟಾಗಿರುತ್ತೆ ಖಂಡಿತ. ಈಗ 2 ಕಡೆ ಒಬ್ಬಟ್ಟು ಬೆಂದು ಸಿದ್ಧವಾಗಿದೆ. ಕಾವಲಿಂದ ಹೊರ ತೆಗೆಯೋಣ. ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ, ಒಬ್ಬಟ್ಟು ಎಷ್ಟು ತೆಳ್ಳಿಗೆ, ಎಷ್ಟು ಮೃದುವಾಗಿ, ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ. ಬನ್ನಿ ಆಗಿದ್ರೆ ಮಿಕ್ಕೆಲ್ಲ ಒಬ್ಬಟ್ಟನ್ನು ಇದೇ ರೀತಿಯಾಗಿ ಸಿದ್ಧ ಮಾಡ್ಕೊಳ್ಳೋಣ. ಒಬ್ಬಟ್ಟನ್ನು ಕಂಪ್ಲೀಟಾಗಿ ಸಿದ್ಧ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ಖಂಡಿತ ತುಂಬ ಸಾಫ್ಟಾಗಿದೆ, ತಿನ್ನೋದಕ್ಕೆ ಒಳ್ಳೆ ರುಚಿಕರವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸಿನಲ್ಲೇ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದರ ಆನಂದನೇ ಬೇರೆ.
ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಬ್ಬಟ್ಟಿಗೆ ಬೇಕಾದಂಥ ಕಣಕ, ಹಾಗೆ ಒಬ್ಬಟ್ಟಿನ ಸಿಹಿ ಹೂರಣ, ಒಬ್ಬಟ್ಟನ್ನು ಸುಡೋದು ಪ್ರತಿಯೊಂದು ನೋಡ್ಕೊಂಡ್ರಲ್ಲ. ಖಂಡಿತ 1 ಕಪ್ ಅಳತೆಯ ಪದಾರ್ಥಗಳನ್ನ ತಗೊಂಡು ಒಬ್ಬಟ್ಟನ್ನು ಸಿದ್ಧ ಮಾಡಿದಾಗ ಎಷ್ಟು ಒಬ್ಬಟ್ಟುಗಳಾಗ್ತವೆ ಅಂತ ತಾವು ಸಹ ನೋಡಿದ್ರೆ ಅದರ ಪ್ರಕಾರ ತಮ್ಮ ಇಚ್ಛಾನುಸಾರ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ನೀವು ಒಬ್ಬಟ್ಟನ್ನು ಸಿದ್ಧ ಮಾಡ್ಕೋಬೋದು ಅಂತೇಳಿ ಈ ಒಂದು ಒಬ್ಬಟ್ಟಿನ ವಿಡಿಯೋನ ತಯಾರು ಮಾಡಿದ್ದು. ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದ ಒಬ್ಬಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.